ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇದೇ ರೀತಿಯಾಗಿ ಮುಂದುವರಿಯಲಿ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ಟಾಪಿಕ್. ಇವತ್ತಿನ ವಿಡಿಯೋ ಏನು ಅಂತ ಹೇಳಿದರೆ, ವ್ಯವಹಾರ ಅಧ್ಯಯನ ಅಂತ ಹೇಳಿದರೆ ಬಿಸ್ನೆಸ್ ಸ್ಟಡೀಸ್. ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು ತೆಗೆದುಕೊಂಡು ಓದುತ್ತಿರುವಂತಹ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಯಾರೆಲ್ಲ ಎಕ್ಸಾಮ್ 3 ಬರೀತಾ ಇದ್ದೀರೋ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಬಹಳ ಹೆಲ್ಪ್ ಆಗಲಿದೆ. ಎಕ್ಸಾಮ್ 3ಗಾಗಿ ತೆಗೆದುಕೊಂಡು ಬಂದಿರುವಂತಹ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ಡಿಸ್ಪ್ಲೇಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಪ್ರಶ್ನೆಗಳು ಚಾಚು ತಪ್ಪದೆ ಎಕ್ಸಾಮ್ ಯಾರು ಬರೀತಾ ಇದ್ರೋ ಅವರು ಗಟ್ಟು ಹೊಡ್ಕೊಂಡು ರೆಡಿಯಾಗಿ ಹೋಗಬೇಕಾಗಿರುತ್ತೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂತ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ದಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಈಸ್ ದ ರೈಟ್ ಆನ್ಸರ್. ಆಯಿತಾ? ಕ್ವಶನ್ ನಂಬರ್ 2 ನೋಡೋಣ. ಟೇಲರ್ ವಾಸ್ ಎ ಸ್ಟ್ರಾಂಗ್ ಅಡ್ವೊಕೇಟ್ ಆಫ್ ಡ್ಯಾಶ್ ವೇಜ್ ಸಿಸ್ಟಮ್ ಅಂತ ಇದೆ. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಪ್ಷನ್ ಎ. ಡಿಫ್ರೆನ್ಷಿಯಲ್ ಪೀಸ್ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ. ಡ್ಯಾಶ್ ಈಸ್ ಎ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಪ್ಲಾನಿಂಗ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ಡ್ಯಾಶ್ ಆರ್ಗನೈಸೇಷನ್ ಈಸ್ ಆ್ಯನ್ ಅಗ್ರಿಗೇಟ್ ಆಫ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ವಿತೌಟ್ ಎನಿ ಕಾನ್ಶಿಷಿಯಸ್ ಪರ್ಪಸ್ ಬಟ್ ವಿಚ್ ಮೇ ಕಾಂಟ್ರಿಬ್ಯೂಟ್ ಟು ಜಾಯಿಂಟ್ ರಿಸಲ್ಟ್ಸ್ ಅಂತ ಇದೆ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಇನ್ಫಾರ್ಮಲ್ ಆರ್ಗನೈಸೇಷನ್ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ನೋಡೋಣ. ಫೋಕಸ್ ಆನ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕಸ್ಟಮರ್ಸ್ ನೀಡ್ಸ್ ಈಸ್ ದ ಕೀ ಟು ದ ಸಕ್ಸಸ್ ಆಫ್ ಎನಿ ಆರ್ಗನೈಸೇಷನ್ ಇನ್ ದ ಮಾರ್ಕೆಟ್. ಹೌದಲ್ವಾ? 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮಾರ್ಕೆಟ್ ಕಾನ್ಸೆಪ್ಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಈಗ ಬೇರೆ ಸಬ್ಜೆಕ್ಟ್ ನನಗೆ ಇಲ್ಲಿ 10 MCQs 15 ಎಲ್ಲ ಇರಲ್ಲ ಸರ್. 5 MCQsಗಳಾಯಿತು. ಈಗ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ನೀಡಿದ್ದಾರೆ. ಇದರಿಂದ ಮಕ್ಕಳಿಗೆ ಪ್ಲಸ್ ಪಾಯಿಂಟು, ಎಲ್ಲೂ ಕೂಡ ಒಂದೇ ಸಲ 0 ಬರೋದೇ ಇಲ್ಲ. 5 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ಈಗ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಜನರಲ್ ಗೈಡ್ಲೈನ್ಸ್ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 7 ಎ ಬಜೆಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಎಕ್ಸ್ಪ್ರೆಸ್ಡ್ ಇನ್ ಡ್ಯಾಶ್ ಟರ್ಮ್ಸ್ ಅಂತ ಇದೆ. ಕ್ವಶನ್ ನಂಬರ್ 7 ದಟ್ ಈಸ್ ನ್ಯೂಮರಿಕಲ್ terms is the right answer. Question number 8 dash is the technique used to motivate people in an organization ಅಂತ ಇದೆ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ motivation is the technique used to motivate people in an organization is the right answer. Question number 9 dash capital structure refers to mixture of owners funds and dash ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ borrowed funds is the right answer is borrowed funds. Question number 10 brand means dash. Right answer is product name is the right answer. Question number 3 ನೋಡೋಣ. ಮ್ಯಾಚ್ ದಿ ಫಾಲೋಯಿಂಗ್. ಹೌದಲ್ವಾ? ಇದು ನಿಮ್ಮ ಲ್ಯಾಂಗ್ವೇಜಲ್ಲೂ ಸಿಗಲ್ಲ, ಎಲ್ಲೂ ಸಿಗಲ್ಲ. ಆಯಿತಾ? ಇಂಥದ್ದು ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡೀಸು, ಮ್ಯಾಚ್ ದ ಫಾಲೋಯಿಂಗು ಹಾಗೂ ನಿಮ್ಮ ಯಾವುದು ಕನ್ನಡ ಸಬ್ಜೆಕ್ಟಲ್ಲಿ ತಗೊಳ್ಳೋ ಇದನ್ನೆಲ್ಲ ಕಾಣಬಹುದಾಗಿದೆ. ಕ್ವಶನ್ ನಂಬರ್ 11 ನೋಡೋಣ. ಈಗ ಬನ್ನಿ ಸರ್. ಡಿಮಾನಿಟೈಸೇಷನ್ ಅಂತ ಮೊದಲನೇದ ಇದೆ ಪ್ರಶ್ನೆ. ಭಾಳ ಈಸಿ ಅಲ್ವಾ? ಯಾವಾಗಾಗಿದ್ದು? 2016ರಲ್ಲಿ 8ನೇ ತಾರೀಕು ನವಂಬರ್ 2016. ಕ್ಲಿಯರ್? ಕ್ವಶನ್ ನಂಬರ್ ಬಿ ಐಡೆಂಟಿಫಿಕೇಷನ್ ಆ್ಯಂಡ್ ಡಿವಿಷನ್ ಆಫ್ ವರ್ಕ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಒನ್ ಆರ್ಗನೈಸೇಷನ್ ಈಸ್ ದ ರೈಟ್ ಆನ್ಸರ್. ಕೋಚಿಂಗ್ ಅಂತ ಇದೆ. ಭಾಳ ಈಸಿ ಅಲ್ವಾ? ಆನ್ ದಿ ಜಾಬ್ ಟ್ರೈನಿಂಗ್ ಈಸ್ ದ ರೈಟ್ ಆನ್ಸರ್. ಲಿಮಿಟೇಷನ್ ಆಫ್ ಕಂಟ್ರೋಲಿಂಗ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಾಸ್ಟ್ಲಿ ಅಫೇರ್ ಈಸ್ ದ ರೈಟ್ ಆನ್ಸರ್. ಲಾಸ್ಟ್ ಕ್ವಶನ್ ಟ್ರಾನ್ಸ್ಪೋರ್ಟೇಷನ್. ರೈಟ್ ಆನ್ಸರ್ ಈಸ್ ಕಾಂಪೊನೆಂಟ್ ಆಫ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಈಸ್ ದ ರೈಟ್ ಆನ್ಸರ್. Clear? Very good. Next, my dear children, 4th main question. Answer the following questions in one word or in one sentences each ಅಂತ ಇದೆ. ಹೌದಲ್ವಾ? ಕ್ವಶನ್ ನಂಬರ್ 12 ವಾಟ್ ಈಸ್ ಎಫಿಷಿಯನ್ಸಿ ಅಂತ ಇದೆ. 1 ಮಾರ್ಕ್ಸಿಗೆ ಸರ್ ಭಾಳ ಈಸಿ ಬರೆಯೋದು. ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ with minimum cost is called
ಎಫಿಷಿಯನ್ಸಿ ಅಷ್ಟೇ. ಸ್ಟೇಟ್ ಎನಿ ಒನ್ ಡಿಫ್ರೆನ್ಸ್ ಬಿಟ್ವೀನ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಒಂದು ಪ್ರಶ್ನೆ ಇದೆ. ಒಂದು ಡಿಫ್ರೆನ್ಸ್ ಏನು ಅಂದರೆ, ಟ್ರೈನಿಂಗ್ ಅಂದರೆ ಪ್ರೋಸೆಸ್ ಆಫ್ ಇನ್ಕ್ರೀಸಿಂಗ್ ನಾಲೆಡ್ಜು, ಡೆವಲಪ್ಮೆಂಟ್ ಅಂತ ಇದೆ ಪ್ರೋಸೆಸ್ ಆಫ್ ಲರ್ನಿಂಗ್ ಆ್ಯಂಡ್ ಗ್ರೋತ್ ಅನ್ನುವಂಥದ್ದು ಏನಂತೀರ ಡಿಫ್ರೆನ್ಸು ಟ್ರೈನಿಂಗಲ್ಲೂ ಡೆವಲಪ್ಮೆಂಟಿಗೆ. ಕ್ವಶನ್ ನಂಬರ್ 14 ನೋಡೋಣ. ಗಿವ್ ಎನಿ ಒನ್ ಎಕ್ಸಾಂಪಲ್ ಆಫ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಅಂತ ಇದೆ. 14ನೆಯ ಪ್ರಶ್ನೆಗೆ ಭಾಳ ಈಸಿ ಸರ್. ಒಂದೇ ಒಂದು ಎಕ್ಸಾಂಪಲ್ ಫೈನಾನ್ಷಿಯಲ್, ಅದು ಪೇ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಆರ್ ಎನಿ ಅದರ್ ಒನ್ ಯಾವುದಾದ್ರೂ ಬರೀಬೋದು. 15ನೇದು ಪ್ರಶ್ನೆಯನ್ನು ನೋಡೋಣ. ವಾಟ್ ಡು ಯು ಕಾಲ್ ದಿ ಕ್ಯಾಪಿಟಲ್ ನೀಡೆಡ್ ಫಾರ್ ಡೇ ಟು ಡೇ ಆಪರೇಷನ್ಸ್ ಅಂತ ಇದೆ. 15ನೆಯ ಪ್ರಶ್ನೆಗೆ ವರ್ಕಿಂಗ್ ಕ್ಯಾಪಿಟಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 16ನೆಯ ಪ್ರಶ್ನೆ ಹೂ ಈಸ್ ಎ ಕನ್ಸ್ಯೂಮರ್ ಅಂತ ಇದೆ. ಎ ಪರ್ಸನ್ ಹೂ ಯೂಸಸ್, ಹೌದಲ್ವ, ಅವನೇ ಕನ್ಸ್ಯೂಮರ್ ಅಂತ. ನಾವೇ ಅಲ್ವಾ ಕನ್ಸ್ಯೂಮ್ಸ್ ಗೂಡ್ಸ್ ಆರ್ ಸರ್ವಿಸಸ್. ಭಾಳ ಈಸಿ ಕಣ್ರಿ, ಮತ್ತೇನೂ ಇಲ್ಲ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇಲ್ಲಿಗೆ ಕರೆಕ್ಟಾಗಿ ನಮ್ಮ ಪಾರ್ಟ್ ಎ ನೋಡಿ. ಈಗ ಪಾರ್ಟ್ ಎನಲ್ಲಿ 5 MCQs, 5 ಫಿಲ್ ಇನ್ ದ ಬ್ಲ್ಯಾಂಕ್ಸು, 5 ಮ್ಯಾಚ್ ದ ಫಾಲೋಯಿಂಗು, 5 1 ಅಂಕದ ಪ್ರಶ್ನೆಗಳು. ಅಲ್ಲಿಗೆ ಟೋಟಲ್ 20 ಮಾರ್ಕ್ಸ್ ಕ್ವಶನ್ ಆನ್ಸರ್ಸನ್ನು ನಾವೀಗ ಮುಗಿಸಿದ್ವಿ. ಪಾರ್ಟ್ ಬಿಗೆ ನಾವು ಬರೋದಾದರೆ ಈಗ ಇಲ್ಲಿ ತಾವುಗಳು 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ಬೋದು. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಅದು ಕೂಡ ಈಸಿಯಾಗಿರುತ್ತೆ. ಯಾರೆಲ್ಲ ಎಕ್ಸಾಮ್ 3 ಬರೀತಾ ಇದ್ದೀರೋ ಅವರಿಗೆ ಈ ಪ್ರಶ್ನೆಗಳು ಬಹಳ 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 ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ತಾವುಗಳು ಎಲ್ಲ ಪ್ರಶ್ನೆಗಳನ್ನು ಒಮ್ಮೆ ಏನು ಮಾಡಬೇಕು ಸರ್, ಚೆನ್ನಾಗಿ ಕರೆಕ್ಟಾಗಿ ನೋಡಿಕೊಂಡು ಹೋಗಬೇಕು ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ, ದಿಸ್ ಈಸ್ ಅ ಲಾಸ್ಟ್ ಏನಂತೀರ ಸರ್, ಚಾನ್ಸ್ ಟು ಚೇಂಜ್ ಯುವರ್ ಮಾರ್ಕ್ಸ್ ಇನ್ ಯುವರ್ ಮಾರ್ಕ್ಸ್ ಕಾರ್ಡ್. ಇಷ್ಟಂತೂ ನಾನು ಹೇಳಬಲ್ಲೆ. ಕಿತ್ತು ಹೋಗಿರುವ ಅಂಕಗಳನ್ನು ತೆಗೆದು ಅಲ್ಲಿ ಸ್ಟಾರ್ ಬರುವಂಥ ಅಂಕಗಳನ್ನು ಹಾಕಬೇಕು. ಪಳಪಳ ಅಂತ ಮಾರ್ಕ್ಸ್ ಕಾರ್ಡು ವೇಟೇಜ್ ಜಾಸ್ತಿ ಆಗಬೇಕು, ಪರ್ಸೆಂಟೇಜ್ ಜಾಸ್ತಿ ಆಗಬೇಕು ಅಂದರೆ ದಿಸ್ ಈಸ್ ದ ಲಾಸ್ಟ್ ಚಾನ್ಸ್. ಡೂ ಸಮಥಿಂಗ್ ಮ್ಯಾಜಿಕ್ ಇನ್ ಯುವರ್ ಲೈಫ್, ಡೂ ಹಾರ್ಡ್ ವರ್ಕ್. ಈ ಒಂದು ವಾರ ರಾತ್ರಿಗಳು ಕೂತ್ಕೊಂಡು ಓದಿದರೆ ಜೀವನವೇ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 3.